ನಮಸ್ಕಾರ ರೀ ಎಲ್ಲ ಬಿಗ್ ಬಾಸ್ ಮಂದಿಗೆ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿರ್ತೀನಿ ಅಂತ ಅನ್ಕೊಂಡಿದ್ದೀನಿ. ಬಟ್ ಆದರೆ ಇವತ್ತು ವಾರದ ಕತೆ ಕಿಚ್ಚನ ಜೊತೆ ಇವತ್ತು ಪ್ರೋಗ್ರಾಮ್ ಮುಗೀತು, ಎಲಿಮಿನೇಷನ್ ಇತ್ತು. ಎಲ್ಲರೂ ಅನ್ಕೊಂಡಿದ್ರು ಲಾಯರ್ ಜಗದೀಶ್ ಅವರು ಎಲಿಮಿನೇಟ್ ಆಗ್ತಾರೆ ಅಂತ ಅನ್ಕೊಂಡಿದ್ರು. ಬಟ್ ಆದರೆ ಅದು ಸಾಧ್ಯನೇ ಇಲ್ಲ. ಒಂದು ವೇಳೆ ಅವರು ಹೊರಗಡೆಗಿನ ಬಂದಪ್ಪ ಅಂತಂದರೆ ಬಿಗ್ ಬಾಸ್ ನೋಡೋಕ್ಕೆ ಮಜಾನೇ ಸಿಗೋದಿಲ್ಲ ಅಂತ ಹೇಳ್ಬೋದು. ಇನ್ನು ಎಲಿಮಿನೇಷನ್ ಯಾರಾದ್ರಪ್ಪ ಅಂತಂದರೆ ಯಮುನಾ ಶ್ರೀನಿಧಿ ಅವರು ಆಗಿದ್ದಾರೆ. ಹೌದು, ಯಮುನಾ ಶ್ರೀನಿಧಿ ಅವರು ಎಲಿಮಿನೇಟ್ ಆಗಿದ್ದಾರೆ. ಬಟ್ ನಾವು ಅನ್ಕೊಂಡಿರೋ ಪ್ರಕಾರ ಈ ಫಸ್ಟ್ ವೀಕಲ್ಲಿ ಯಾರು ಎಲಿಮಿನೇಟ್ ಆಗೋದಿಲ್ಲ ಅಂತ ಅನ್ಕೊಂಡಿದ್ವಿ. ಬಟ್ ಈಗ ಬಿಗ್ ಬಾಸ್ ಅನ್ನೋದು ತುಂಬಾ ಚೇಂಜಸ್ ಆಗಿದೆ. ಯಾಕಪ್ಪ ಅಂತಂದರೆ ಸ್ವರ್ಗ ನರ್ಕ ಅನ್ನೋದು ಒಂದು ಕಾನ್ಸೆಪ್ಟ್ ಚೇಂಜ್ ಮಾಡಿದ್ದಾರೆ. ಸ್ವರ್ಗದಲ್ಲಿ ಇರೋರು ಒಬ್ಬರು ನರ್ಕಕ್ಕೆ ಹೋಗ್ತಾರೆ, ನರ್ಕದಲ್ಲಿ ಇರೋರು ಒಬ್ಬರು ಸ್ವರ್ಗಕ್ಕೆ ಬರ್ತಾರೆ. ಅದು ಕ್ಯಾಪ್ಟನ್ಗೆ ಚಾಯ್ಸ್ ಮಾಡೋಕೆ ಕೊಟ್ಟಿದ್ರು. ಹಾಗಾಗಿ ಅದ್ಲಿ ಬದ್ಲಿ ಆಗೋದ್ರು. ಓಕೆ ಸ್ನೇಹಿತರೆ, ಈ ವಿಡಿಯೋ ನೋಡಿ ನಿಮಗೆ ತುಂಬಾ ಇಷ್ಟ ಆಯ್ತು ಅಂತ ಅನ್ಸುತ್ತೆ. ಹಾಗಾದ್ರೆ ತಡ ಯಾಕೆ ಸ್ನೇಹಿತರೆ, ಈಗಲೇ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಸಿಗೋಣ, ಬಾಯ್.